ಜೈ ಶ್ರೀರಾಮ್ ಎಲ್ಲರಿಗೂ. ಇದು 9ನೇ ಡೇಟಿನ ಬ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ 4:40ಕ್ಕೆ ಎದ್ದೆ ಮತ್ತು ಮಾರ್ನಿಂಗ್ ಎಲ್ಲ ರಿವಿಸನ್ ಅದು ಮಾಡ್ಕೊಂಡು ನಾ ರಿವಿಸನ್ ಅದು ಮುಗಿಸೋಟ್ಟಿಗೆ ಟೈಮ್ 5:20 ಆಗೈತೆ. ನಮ್ಮ ಹಸ್ಬೆಂಡ್ ಅವರೇ ಪೂಜೆ ಅದು ಮಾಡಿದ್ರು. ಆಮ್ಯಾಗ ನಾ ಪೂಜೆ ಅದೆಲ್ಲ ಆದ್ಮ್ಯಾಗ ನಾ ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಹಸ್ಬೆಂಡ್ ಅವ್ರು ಕಲ್ಬಿದ್ದೆ. ಬರುವಾಗ ನೋಡ್ತೀನಿ ಫುಲ್ 2 ಬಸ್ ಬಂದು ನಿಂತು ಮುಂಜಾನೆ ಅರ್ಧ ಬೇರೆ ಬಸ್ ಎಲ್ಲ ಖಾಲಿ ನೋಡಿ ನಮ್ಗನ್ಕರ ಎಷ್ಟು ಖುಷಿ ಆಯ್ತು. ಬಂದು ನೋಡಿದೆ ನಮ್ಮ ಬ್ಲಾಕ್ ಅವು ಚೇಂಜ್ ಆಗಿ ನಂದು ನಮ್ಮ ಶ್ವೇತಾ ಒಂದೇ ರೂಮ್ ಇತ್ತು. ಈಕಿನೇ ನೋಡಿರಿ ನನ್ನ ಬೆಸ್ಟ್ ಫ್ರೆಂಡ್ ಶ್ವೇತಾ MBAನಾಗ ಸಿಕ್ಕ್ಯಾಳ. ನಂದು ಎಕ್ಸಾಮ್ ಅದೆಲ್ಲ ಮುಗಿದ ಅಂತೂ ನಾವು ವೇಟ್ ಮಾಡ್ಲತ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ರಿಪೋರ್ಟ್ ಮಾಡಿ ಇಂಟರ್ನ್ಶಿಪ್ ರಿಪೋರ್ಟ್ ಮಾಡಿದ ಸರಲ್ಲಿ ಹೊಟ್ಟು ತೋರಿಸಿತ್ತು. ಅವ್ರು ಲಂಚ್ ಮಾಡೋಕೆ ಹೋಗ್ಯಾರ, ವೇಟ್ ಮಾಡಿ ಬಂದು ನೋಡಿ ಹೇಳ್ತೀವಿ ಅಂತ ಹೇಳ್ಯಾರ. ನಾ ಕಾಲೇಜ್ಗಿಂತ 2 ಬಿಟ್ಟಿದ್ದು ಟೈಮ್ ಮಾಡ್ರ 4:45 ಆಗ್ಯದ. ಬಸ್ಗೋದು ಎಷ್ಟೊಂದು ಪ್ರಾಬ್ಲಮ್ ಇತ್ತು ನೋಡಿ. ಬರುವಾಗ ಹಾಗೆ ಒಂದು ಬಾದಾಮ್ ಜ್ಯೂಸ್ ತಂದಿದೆ, ಬಾದಾಮ್ ಜ್ಯೂಸ್ ಕುಡ್ದೆ. ಇದು ಏನದ ಅಂದ್ರೆ ನೈಟ್ ಊಟಕ್ಕೆ ಅಂತೇಳಿ ನುಗ್ಗಿಕಾಯಿ ಪಲ್ಯ ಮಾಡ್ಲತ್ತಿದೆ. ಅದರ ನೀರದ ಕುದಿಸಿ ನೀರ್ದಾಗ ಸ್ವಲ್ಪ ಉಪ್ಪು ಹಾಕೊಂಡು ಕುಡಿಬೇಕು, ಬಾಡಿಗೆ ಚಂದ. ನಾನು ನೋಡ್ರಿ ಇವತ್ತು ನೈಟ್ ಡಿನ್ನರ್ಗೆ ಮೊಸರು ಹೊರಗಿನ ತಂದೀವಿ, ಮನೆ ನುಗ್ಗಿಕಾಯಿ ಪಲ್ಯ ಮಾಡೀನಿ. ರೊಟ್ಟಿನೂ ಹೊರಗಿಂದ ತಂದೀನಿ, ಇವತ್ತು ಮಾಡೋಕ್ಕಾಗಿಲ್ಲ. ಸೌತೆಕಾಯಿ ಅನ್ನ ಅಷ್ಟೇ.